ಪೋಷಕರು ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸಂಸ್ಕಾರ ಕಲಿಸಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಸಾಧ್ಯ ಎಂದು ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು. ಶುಕ್ರವಾರ ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮದ ಶ್ರೀ ರಾಜಲಿಂಗಸ್ವಾಮಿ ಎಸ್ಸಿ ಎಸ್ಟಿ ವಿದ್ಯಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜಗಳೂರು ವತಿಯಿಂದ ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಪೋಷಕರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವಂತೆ ಪೋಷಕರು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಾಕು ಎಂದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ, ಶಿಕ್ಷಕ ಪಾಲಾಕ್ಷ, ಸಹ ಶಿಕ್ಷಕಿಯರಾದ ಶಿಲ್ಪಾ, ಜ್ಯೋತಿ, ವಿಜಯಲಕ್ಷ್ಮಿ, ಚಂದನಾ, ಪೋಷಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬಳೇಶ್, ನಲಗೇತನಹಟ್ಟಿ. ಕ್ಷೇಮ, ಸ್ಥೈರ್ಯ, ವಿಜಯ, ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧರ್ಥಂ, ಇಷ್ಟಾರ್ಥ, ಅಭಿವೃದ್ಧಿ ಧರ್ಮ, ಕೃಪಾ ಕಟಾಕ್ಷದೊಂದಿಗೆ ಅಕ್ಷರಾಭ್ಯಾಸ ಮಯಾನೋಮಿ ಘಟ್ಟಾನಾಗಂ ಕೃತ್ವಾ ಶಿವ ಶಿವ ಶಂಭೋರಾಜ್ಞಾಯ ಪ್ರೌಢಮಾನ್ ಸಾಧ್ಯ ಮಹಾಬ್ರಹ್ಮಣೋತ್ಪರಾರ್ಧೆ ವೇದವಾನ್ ಜ್ಯೋತಿರ್ದೇವತಾ ಮಹಾಪೂಜಾ ಮಹಂತರಿಷೆ ವೈ ನಮೋ ನಮಃ ಭವೆ ಭವೆ ನಾತಿರ್ಭವೆ ಭವನಾಮಯಾಮಿ ಇತಿ ಮಾಯಕಂ ನಾಗವಲ್ಲಿ ಹೃದಯಂ ತತ್ವಂ ಸುಮಿತಂ ಮಹಾನ್ಮೇ ಪೂಜಾ ಮಹಂತರಿಷೆ. श्री विघ्नेश्वर महापूजा निमित्त गणपने शरणु बेनकने सिद्धि बुद्धि ಗೆದ್ದ ಗಣಪ ಲಂಬೋದರನೇ ಸಿದ್ಧಿ ಬುದ್ಧಿ ಗೆದ್ದ ಗಜಮುಖನೇ ಶರಣು ಶರಣು ಏ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ರಾಮಾಯ ಮುಖ್ಯಂ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ श्रीमन्महादेवाय नमः. गन्धाढ्योदुपयमतममाग्रेयस्तवदेवानां धूपमाग्रापयामि. कर्पूरगौराय नमः. श्री शारदा देवी गुरुकलशा देवता कलशा पूजां अहं करिष्ये. अक्षराभ्यासनिमित्तं महामङ्गलार्ति पूजाम् अहं करिष्ये. अक्षराभ्यासनिमित्तं महापूजां अहं करिष्ये. ಓಂ ಅಂದ್ರೆ ಎಲ್ಲರೂ ಓಂ ಬರ್ತೀವಿ, ನಾವು ನಿಮ್ಮ ಹತ್ರ ಬರ್ತೀವಿ. ಓಂ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಅಕ್ಷರ ಕಲಿಸ್ತಾರೆ, ಪಾಠ ಓದಕ್ಕೆ ಕಲಿಸ್ತಾರೆ, ಎಲ್ಲ ಕಲಿಸ್ತಾರೆ. ನೀವು ಫಸ್ಟ್ ಮೌಲ್ಯನ ಕಲಿಸಿ. ಯಾಕಂದ್ರೆ ಇವತ್ತು ಮೌಲ್ಯವನ್ನ ಯಾರು ಕಲ್ತಿರ್ತಾರೋ ಅವರು, ಸಂಸ್ಕಾರವನ್ನ ಯಾರು ಕಲ್ತಿರ್ತಾರೋ ಅವರು ಜೀವನದಲ್ಲಿ ಸುಖಮಯವಾಗಿರ್ತಾರೆ. ಮತ್ತೆ ನಿಮಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನೀವೇನಾದ್ರೂ ಅವರಿಗೆ ನಿಮ್ಮ ತಾತೇನೋ ಬಿಡೋ ಅವ್ರದ್ದೇನೋ ವಯಸ್ಸಾದರು ಅಂತಂದ್ರೆ ನಿಮ್ಮ ಅಜ್ಜಿದೇನೋ ಅಂತಂದ್ರೆ ಆ ಕಡೆ ಸಂಬಂಧಗಳಿಗೆ ಅರ್ಥ ಇಲ್ದಾನೆ ಜೀವನ ನಡೆಸಿದ್ರೆ ನಾಳೆ ನಿಮಗೆ ಅವರು ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮನ್ನು ನೋಡ್ಕೊಳಲ್ಲ ಅವರು. ಯಾಕಂದ್ರೆ ನೀವು ಹಂಗೆ ಗಳಿಸಿರ್ತೀರ, ಇನ್ನೊಬ್ರದ್ದೇನೋ ಅವ್ರದ್ದೇನೋ ಇವ್ರದ್ದೇನೋ ಅಂತಂದಾಗ. ಹಂಗಾಗಿ ನೀವು ಫಸ್ಟು ರೆಸ್ಪೆಕ್ಟ್ ಕೊಡ್ಸೋ ಒಂದು ವ್ಯವಸ್ಥೆ ಮಾಡ್ರಿ. ನೀವು ಫಸ್ಟ್ ಆನಂತರ ಮನೆಯಲ್ಲಿ ನಿಮ್ಮನ್ನ ಎಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಹಿರಿಯರ ಜೊತೆಗೆ ಬೆಳಿತಾರೆ. ಅವರೆಲ್ಲರನ್ನ ಫಾಲೋ ಮಾಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಹಂಗಾಗಿ ನೀವು ದಯವಿಟ್ಟು ಹೇಳ್ತೀನಿ, ನೀವೆಲ್ಲರೂ ಮಕ್ಕಳನ್ನ ಚೆನ್ನಾಗಿ ಅವರ ಲಾಲನೆ ಪಾಲನೆಯನ್ನ ಚೆನ್ನಾಗಿ ಗಮನಿಸ್ಬೇಕು. ಆನಂತರ ಆ ಮಕ್ಕಳು ಚೆನ್ನಾಗಿ ನಿಮ್ಮನ್ನ ನೋಡ್ಕೊಂತಾರೆ, ಮತ್ತೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬೆಳೀತಾರೆ, ಸಮಾಜದಲ್ಲಿ ಉನ್ನತವಾಗಿ
ಆ ಒಂದು ಪೊಸಿಷನ್ ಆಗಿರ್ತಾರೆ. ಅಂದ್ರೆ ಒಂದು ಕೆಲಸ ಇರಬಹುದು, ಅವ್ರ ಒಂದು ಬಿಸಿನೆಸ್ ಇರಬಹುದು, ಏನೋ ಒಂದು ಉನ್ನತವಾಗಿ ಸಂಸ್ಕಾರಕವಾಗಿ ಬೆಳೀತಾರೆ. ಹಂಗಾಗಿ ನೀವೆಲ್ಲರೂ ಮಕ್ಕಳನ್ನ ಅವರೇ ನಿಮ್ಗೆ ಆಸ್ತಿ ಅಂತ ನೀವು ಸುಮ್ಮನೆ ಕೋಟಿಗಟ್ಟಲೆ ಆಸ್ತಿ ಮಾಡಿ ಅವರಿಗೆ ಕೊಡೋ ಬದಲು ಮಕ್ಕಳನ್ನ ಆಸ್ತಿ ಅಂತ ಮಾಡಿ ಅವರೇ ನಿಮ್ಗೆ ಆಸ್ತಿ ತಿಳ್ಕೊಳ್ಬೇಕು. ಹಂಗಾದಾಗ ಅವರು ಆಟೋಮೆಟಿಕ್ಲಿ ಅವರು ಸಮಾಜದಲ್ಲಿ ಚೆನ್ನಾಗಿ ಬೆಳೆದು ಅವರು ಉನ್ನತವಾಗಿ ಬೆಳೆದು ಅವರು ಉನ್ನತವಾಗಿ ಇದ್ದು ನಿಮ್ಮನ್ನ ನೋಡ್ಕೊಂತಾರೆ. ಮತ್ತು ನಮ್ಮ ಮಕ್ಕಳಿಗೆ ಆ ದೇವಿ ಅನುಗ್ರಹ, ಆಶೀರ್ವಾದ, ಅಕ್ಷರವನ್ನ ಸುಲಲಿತವಾಗಿ ಅವ್ರ ಜೀವನದಲ್ಲಿ ಬಹಳ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಮ್ಮ ಗುರುಗಳ ಆಶೀರ್ವಾದ ಮುಖೇನ ನಿಮ್ಗೆಲ್ಲರಿಗೂ ಅಕ್ಷರಾಭ್ಯಾಸವನ್ನ ಸಂಪೂರ್ಣವಾಗಿ ವಿಶೇಷವಾಗಿ ನಿಮ್ಮ ಮಕ್ಕಳ ಜೊತೆಗೆ ಅಂದ್ರೆ ನಮಗೆ ಮಧ್ಯೆ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ ಏನಂತ, ಮೊದಲು ಮನೆನೇ ಮೊದಲ ಪಾಠಶಾಲೆ ಅಂತ ಹೇಳಿದ್ದಾರೆ, ಆನಂತರ ತಾಯಿನೇ ಮೊದಲ ಗುರು ಅಂತ ಹೇಳಿದ್ದಾರೆ. ಹೌದಾ? ನಿಮ್ಮ ಮಕ್ಕಳ ಜೊತೆಗೆ ನೀವು ಅವರ ಕೈ ಹಿಡ್ಕೊಂಡು ಅಕ್ಷರವನ್ನ ತಿದ್ದಿಸಿದ್ರ. ನಿಮ್ಮ ಆಶೀರ್ವಾದ, ಆ ತಾಯಿಯ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಈ ಶಾಲೆಗೆ ಎಲ್ಲ ಗುರುಗಳ ಆಶೀರ್ವಾದದಿಂದ ನಿಮ್ಮ ಮಕ್ಕಳು ಉನ್ನತವಾಗಿ ಅಕ್ಷರವನ್ನು ಚೆನ್ನಾಗಿ ಕಲಿತು ಅವ್ರ ಜೀವನವನ್ನ ಸುಖಮಯವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಾನೊಂದು